ಅಂತ ಓದೋಣ್ರಿ. ಅನಾದಿತ್ವಂ ಅವಿದ್ಯಾಯ ಕಾರ್ಯಸ್ಯಾಪಿ ತಥೇಷ್ಯತೆ ಉತ್ಪನ್ನಾಯಾಂ ತು ವಿದ್ಯಾಯಾಂ ಆವಿದ್ಯಕಂ ಅನಾದ್ಯಪಿ ಪ್ರಬೋಧೆ ಸ್ವಪ್ನವತ್ಸರ್ವಂ ಸಹ ಮೂಲಂ ವಿನಶ್ಯತಿ ಅನಾದ್ಯಪಿದಂ ನೋ ನಿತ್ಯಂ ಪ್ರಾಗ್ಭಾವ ಇವ ಸ್ಫುಟಂ ಅನಾದೇರಪಿ ವಿಧ್ವಂಸಃ ಪ್ರಾಗ್ಭಾವಸ್ಯ ವೀಕ್ಷಿತಃ ಯದ್ಬುದ್ಧಿಪಾದಿ ಸಂಬಂಧಾತ್ ಪರಿಕಲ್ಪಿತಮಾತ್ಮನಿ ಜೀವತ್ವಂ ನ ತತೋ ಅನ್ಯತ್ತು ಸ್ವರೂಪೇಣ ವಿಲಕ್ಷಣಃ ಸಂಬಂಧಸ್ತ್ವ ಆತ್ಮನೋ ಬುದ್ಧ್ಯಾ ಮಿಥ್ಯಾ ಜ್ಞಾನ ಪುರಸ್ಸರಃ. ನಿನ್ನೆ ದಿನ ಅನಾದಿತ್ವಂ ಅವಿದ್ಯಾಯಾಃ ಕಾರ್ಯಸ್ಯಾಪಿ ತಥ ಇಷ್ಯತೆ ಉತ್ಪನ್ನಾಯಾಂ ತು ವಿದ್ಯಾಯಾಂ ಆವಿದ್ಯಕಂ ಅನಾದ್ಯಪಿ. ಯಾವುದನ್ನು ನಾವು ಅನಾದಿ ಅಂತ ಕರಿತೀವಿ ಅದು ಅವಿದ್ಯೆಯಿಂದ ಕೂಡಿರ್ತಕ್ಕಂತಹ ಕಾರ್ಯ. ಸೊ ಉತ್ಪನ್ನಾಯಾಂತು ವಿದ್ಯಾಯಾಮ್ ಆವಿದ್ಯಕಂ ಅನಾದ್ಯಪಿ ಅಂತ. ಆದರೆ ಎಲ್ಲ ಅವಿದ್ಯೆಯಿಂದ ಉಲ್ಬಣವಾಗಿರ್ತಕ್ಕಂತಹ ಅಥವಾ ಅವಿದ್ಯೆಯಿಂದ ಕಾಣಿಸಿಕೊಂಡಿರ್ತಕ್ಕಂತಹ ಎಲ್ಲ ಕಾರ್ಯಗಳು ವಿದ್ಯೆಯಿಂದ ನಾಶವಾಗ್ತವೆ. ವಿದ್ಯಾಯಾಮ್ ಯಾವಾಗ ವಿದ್ಯೆ ಅಂತಕ್ಕಂಥದ್ದು ಅಲ್ಲಿ ಎಂಟರ್ ಆಗುತ್ತಾ ಆವಾಗ ಅವಿದ್ಯಕಂ ಅನಾದ್ಯಪಿ ಎಲ್ಲ ಅದರದ್ದೆಲ್ಲನೂ ಕೂಡ ಅವಿದ್ಯೆ ಮತ್ತು ಅವಿದ್ಯೆಯ ಕಾರ್ಯ ಇವು ಸಂಪೂರ್ಣವಾಗಿ ನಾಶವಾಗ್ತವೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟರು. ಪ್ರಬೋಧೆ ಸ್ವಪ್ನವತ್ಸರ್ವಂ ಸಹ ಮೂಲಂ ವಿನಶ್ಯತಿ. ಹೇಗೆ ಸ್ವಪ್ನ ಮತ್ತು ಸ್ವಪ್ನದಲ್ಲಿರ್ತಕ್ಕಂತಹ ಕಾರ್ಯ ಸ್ವಪ್ನದಿಂದ ಎದ್ದಾಗ ಎರಡೂ ಹೆಂಗ ನಾಶವಾಗ್ತವೆ. ಸೊ ಅನಾದ್ಯಪಿ ಇದನ್ನು ನಿತ್ಯಂ, ಯಾವುದು ಇದು ಅನಾದಿ ಅಂತೇಳಿ ಕರಿತೀವಿ ಅದು ನಿತ್ಯವಾಗಿರ್ತಕ್ಕಂಥದ್ದಲ್ಲ. ಪ್ರಾಗ್ಭಾವ ಇವ ಸ್ಫುಟಂ ಅಂತ ಹೇಳಿದ್ರು ಅವರು. ಪ್ರಾಗ್ಭಾವ ಇವ ಸ್ಫುಟಂ, ಪ್ರಾಗ್ಭಾವ ಇವ ಸ್ಫುಟಂ ನೋ ನಿತ್ಯಂ ಅಂದ್ರೆ ಯಾವುದು ತೋರುತ್ತೋ ಅದು ನಿತ್ಯ ಅಲ್ಲ ಅಂತ ಹೇಳಿದರು. ಈ ಪ್ರಾಗ್ಭಾವವನ್ನ ಈಗ ಮತ್ತೆ ಅದೇ ಕಂಟಿನ್ಯೂ 202 ಶ್ಲೋಕದಲ್ಲಿ ಅನಾದೇಹೇ ಅಪಿ ವಿಧ್ವಂಸಃ ಪ್ರಾಗ್ಭಾವಸ್ಯ ವೀಕ್ಷಿತಃ. ಈ ಪ್ರಾಗ್ಭಾವ ಅಂತಕ್ಕಂಥದ್ದು ನಿನ್ನೆ ನೋಡಿದ್ವಿ ನಾವು. ಪ್ರಾಗ್ ಅಂದ್ರೆ ಹುಟ್ಟು ಅಂತ. ಹುಟ್ಟು ಮತ್ತೆ ಹುಟ್ಟಿನ ಭಾವ ಈ ಎರಡೂ ಕೂಡ ಇದು ಅನಾದಿಯಿಂದ ಬಂದಿದ್ದರೂ ಕೂಡ ಅದೇನಾಗುತ್ತೆ ಅಂದ್ರೆ ವಿಧ್ವಂಸ ನಾಶವಾಗುತ್ತೆ. ಅನಾದೇ ಅಪಿ ವಿಧ್ವಂಸ ಪ್ರಾಕ್ ಭಾವಸ್ಯ ವೀಕ್ಷಿತಃ. ಯಾಕೆ ನಾಶ ಆಗುತ್ತೆ ಅಂತಂದ್ರೆ ಅದು ಯಾವಾಗ ಅದು ಹುಟ್ಟುತ್ತೆ, ಯಾವುದಾದ್ರೂ ಒಂದು ಹುಟ್ಟುತ್ತಂದ್ರೆ ಅದಕ್ಕೆ ನಾಶ ಆಗುತ್ತೆ ಅಂತ. ಯಾಕಂದ್ರೆ ಒಂದ್ಸಲ ಕಾಣಿಸಿಕೊಂಡಿದ್ದು ಅದಕ್ಕೆ ನಾಶ ಅಂತಕ್ಕಂಥದ್ದು ಇದೆ ಅಂತ. ಹೇಗೆ ಅಂತಂದ್ರೆ ಈಗ ಮಣ್ಣಿನಿಂದ ಒಂದು ಮಡಿಕೆ ಅಂತಕ್ಕಂಥದ್ದು ಕಾಣಿಸ್ಕೊಳ್ತದ. ಆ ಮಡಿಕೆ ಅಂತಕ್ಕಂಥದ್ದು ಪ್ರಾಗ್ಭಾವ. ಆ ಪ್ರಾಗ್ಭಾವ ಯಾವಾಗ ಗಡಿಗೆಯಾಗಿ ಕಾಣಿಸಿಕೊಳ್ತದೆ, ಒಂದು ಸಾರಿ ಅದು ಯಾವಾಗಾದ್ರೂ ಒಂದ್ಸಲ ಗಡಿಗೆ ಅಂತಕ್ಕಂಥದ್ದು ನಾಶವಾಗದೇ ಇರುತ್ತೆ. ನಾಶವಾಗದೇ ಇರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವುದು ಗಡಿಗೆ ಇರ್ತದೆ, ಯಾವ್ದಾರ ಒಂದು ದೊಣ್ಣೆಯಿಂದನೋ ಇನ್ನೇನೋ ಕೈಯಿಂದ ಬಿದ್ದಾಗನೋ ಇನ್ನೇನೋ ಆದಾಗಲೂ ಅದೇನಾಗುತ್ತೆ, ಅದು ನಾಶ ಆಗುತ್ತೆ. ಯಾಕಂತಂದ್ರೆ ಯಾವುದಾದ್ರೂ ಒಂದು ಕಾಣಿಸಿಕೊಂಡಿರ್ತಕ್ಕಂಥದ್ದು ಹುಟ್ಟಿರ್ತಕ್ಕಂಥದ್ದು ನಾಶವಾಗುತ್ತೆ. ಹುಟ್ಟುವಂತಹದ್ದು ಪ್ರಾಗ್ಭಾವ, ಪ್ರಧ್ವಂಸ ಭಾವ. ಪ್ರಧ್ವಂಸ ಭಾವ ಅಂತಂದ್ರೆ ಅದು ಹುಟ್ಟಿರ್ತಕ್ಕಂಥದ್ದು ಒಂದ್ಸಲ ನಾಶವಾಗತ್ತೆ.
ಗಡಿಗೆನೂ ನಾಶವಾಗುತ್ತೆ, ಮತ್ತೆ ಗಡಿಗೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಏನು ನಾಲೆಡ್ಜ್ ಇದೆ, ದಟ್ ನಾಲೆಡ್ಜ್ ಆಲ್ಸೋ ಅದು ಕೂಡ ನಾಶವಾಗುತ್ತೆ. ಈಗ ಒಂದು ಮಣ್ಣಿನಿಂದ ಒಂದು ಗಡಿಗೆ ತಯಾರು ಮಾಡ್ತಾನ, ಗಡಿಗೆಯನ್ನ ತಗೊಂಡು ಬರ್ತೀವಿ. ಗಡಿಗೆಯನ್ನ ತಗೊಂಡು ಬಂದಾಗ ಗಡಿಗೆಯ ಸೈಜು ಮತ್ತೆ ಗಡಿಗೆ ಎಷ್ಟು ಲೀಟರು ನೀರು ಅದರಲ್ಲಿ ತುಂಬುತ್ತೀವಿ, ಅಥವಾ ಎಷ್ಟು ಕೆಜಿ ದವಸ ಧಾನ್ಯವನ್ನು ಅದರಲ್ಲಿ ತುಂಬುತ್ತೀವಿ, ಅನೇಕ ವಿಧವಾಗಿರ್ತಕ್ಕಂತಹ ಈಗೆಲ್ಲ ಕಂಚು ಮತ್ತೆ ಇತ್ಯಾದಿ ಇವೆಲ್ಲ ಸಿಲ್ವರ್ ಎಲ್ಲ ಬಂದಿದ್ದಾವೆ. ಈಗ ಬಳಕೆ ಕಡಿಮೆ ಆಗಲ್ಲ. ಮೊದಲೆಲ್ಲನೂ ಕೂಡ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥದ್ದು. ಈಗಲೂ ಕೂಡ ನೀವು ಕೆಲವೊಂದು ಸ್ಟ್ಯಾಂಡರ್ಡ್ ಹೋಟೆಲ್ಗಳಲ್ಲಿ ಈಗ ಈ ಮಣ್ಣಿನ ಟೀಗಳನ್ನು ಕೊಡ್ತಾರೆ, ಈಗ ಫ್ಯಾಷನ್ ಆಗ್ಯದ. ಆದ್ರೆ ಅದು ನಿಮಗೆ ಮಣ್ಣು ಅಂತ ಅನ್ಸಂಗಿಲ್ಲ, ಅಷ್ಟು ಕಾಸ್ಟ್ಲಿ ಅದನ್ನ ಇದನ್ನ ಮಾಡಿರ್ತಾರೆ ಅವರು, ಚೆನ್ನಾಗಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಸೊ ಎನಿವೆ, ಹಿಂದಿನ ಕಾಲದಲ್ಲಿ ಆ ಮಣ್ಣಿನ ಪಾತ್ರೆಗಳನ್ನೇ ಹೆಚ್ಚು ಬಳಕೆಯಲ್ಲಿದ್ವು ಅಂತ ಕಾಣುತ್ತೆ. ಅದು ನೀರು ತುಂಬೋದ್ರಿಂದ ಇಡ್ಬೋದು, ದವಸ ಧಾನ್ಯವನ್ನು ತುಂಬೋದ್ರಿಂದ ಇಡ್ಬೋದು, ಮತ್ತೆ ಕೆಲವೊಂದು ಲಾಂಗ್ ಟರ್ಮ್ ಕೆಲವೊಂದು ತಿನಿಸು ವಸ್ತುಗಳನ್ನ ಇಡ್ತಕ್ಕಂಥದ್ದು ಇರ್ಬೋದು. ಹೀಗೆ ಗಡಿಗೆ ಅಂತಕ್ಕಂಥದ್ದು ಒಂದು ಹುಟ್ಟಿರ್ತಕ್ಕಂಥದ್ದು ಅಂದ್ರೆ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಒಂದು ಭಾವ, ಮತ್ತೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅದು ಎಷ್ಟು ಕೆಜಿ ಹಿಡಿತದೆ, ಎಷ್ಟು ಲೀಟರ್ ಹಿಡಿತದೆ, ಮತ್ತೆ ಅದು ಯಾವ ಕಲರ್ ಇದೆ, ಯಾವ ಸೈಜ್ ಇದೆ, ಅದರದ್ದು ಮಾಡೆಲ್ ಅಂದ್ರೆ ಅದರ ಡಿಸೈನ್ ಹೇಗಿದೆ, ಅದಕ್ಕೆ ಆಮೇಲೆ ಸಿಂಗಾರ ಮಾಡಿರ್ತಕ್ಕಂಥದ್ದು. ಸೊ ಇದೆಲ್ಲನೂ ಕೂಡ ಈ ಭಾವ ಏನಿದೆ ನೋಡಿ, ಯಾವಾಗ ಗಡಿಗೆ ಒಡೆದೋಗುತ್ತೋ ಆ ಗಡಿಗೆ ಜೊತೆಗೆ ಆ ಭಾವನು ಕೂಡ ಒಡೆದೋಗ್ಬಿಡ್ತದೆ. ಭಾವ ಇರಂಗಿಲ್ಲ, ಭಾವ ಕೂಡ ಒಡೆದೋಗ್ಬಿಡ್ತದೆ. ಗಡಿಗೆ ಯಾವಾಗ ಒಡೆದೋಯ್ತು ಅಂದಗಳಿಗೆ ಗಡಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕಲರ್ ಇರ್ಬೋದು, ಸೊ ಅದರದ್ದು ಸೈಜ್ ಇರ್ಬೋದು, ಅದ್ರದ್ದು ಏನೆಲ್ಲ ನಮ್ಮಲ್ಲಿ ಕಲ್ಪನೆ ಇತ್ತು, ಅಂದ್ರೆ ಕಲ್ಪನೆ ಅಂದ್ರೆ ಇಮ್ಯಾಜಿನೇಷನ್ ಅಲ್ಲ, ಸಂಗತಿ, ಒಂದು ವಸ್ತುವಿನ ಬಗ್ಗೆ ಏನು ಚಿಂತನೆ ಇತ್ತು, ಯಾವಾಗ ಅದು ಗಡಿಗೆ ಒಡೆದೋದ್ಮೇಲೆ ಗಡಿಗೆ ಜೊತೆಗೆ ಅದರದ್ದು ಭಾವನೂ ಕೂಡ, ಅದು ಅಭಾವ ರೂಪವಾಗಿದ್ದರೂ ಕೂಡ ಗಡಿಗೆ ಜೊತೆಗೆ ಭಾವ ರೂಪದ ಗಡಿಗೆ ಒಡೆದೋಗ್ಬಿಡಿತೆ ಅಂದ್ರೆ ಅಭಾವ ರೂಪವಾಗಿರ್ತಕ್ಕಂತಹ ಆ ಸಂಸ್ಕಾರ ಕೂಡ ಒಡೆದೋಗ್ಬಿಡ್ತದೆ, ಅಂದ್ರೆ ಅದು ನಾಶ ಆಗಿಬಿಡ್ತದೆ ಅಂತ. ಸೊ ನಿನ್ನೆ ದಿನ ಒಂದು ಕ್ವಶನ್ ರೈಸ್ ಮಾಡಿದ್ದೆ, ಅದು ಅನಾದಿ ಅಂತ ಹೇಳಕ್ಕೋಸ್ಕರ ಸಲುವಾಗಿ ಒಂದು ಪಾಯಿಂಟ್ ಅನ್ನು ಎತ್ತಿಕೊಂಡಿದ್ದೆ. ಅದು ಯಾರಿಗೆ ಅರ್ಥ ಆಯ್ತು ಅರ್ಥ ಆಗ್ಲಿಲ್ವೋ, ಗೊತ್ತಾಗ್ತಿದೆಯೋ ಇಲ್ಲವೋ, ಅನಾದಿ ಅಂತಕ್ಕಂಥದ್ದನ್ನು ಹುಡುಕ್ರಿ ಅಂತ ಹೇಳಿದೆ. ಹೊರಗಿನ ವಸ್ತುವನ್ನ ನೋಡಿ ನಮ್ಮೊಳಗಡೆಗೆ ಒಂದು ಸಂಸ್ಕಾರ ಆಗತ್ತಾ, ಅಥವಾ ಒಳಗಡೆಗೆ ಒಂದು ಕ್ರಿಯೇಟಿವಿಟಿ ಅಂತಕ್ಕಂತಹ ಒಂದು ಥಾಟ್ಸ್ ಇಂದ ಹೊರಗಿನ ವಸ್ತು ಕ್ರಿಯೇಟ್ ಆಗತ್ತಾ? ಇವಕ್ಕೊಂದು ಅವಿನಾಭಾವ ಸಂಬಂಧ. ಯಾವುದು ಮೊದಲು? ಒಳಗಡೆ ಏನು ಕ್ರಿಯೇಟಿವಿಟಿ ಆಗುತ್ತಲ್ವಾ ಅದು ಮೊದಲ, ಅಥವಾ ಹೊರಗಡೆದು ಮೊದಲ? ಒಂದು ಅರ್ಥದಲ್ಲಿ ನೋಡಿದಾಗ ಹೊರಗಡೆದು ಇಲ್ದೇನೆ ಒಳಗಡೆ ಸಂಸ್ಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಬ್ಬರು ವಾದ. ಆದ್ರೆ ಇದರಲ್ಲಿ ಯಾರೋ ನಿನ್ನೆ ಒಬ್ರು ಹೇಳ್ತಾ ಇದ್ರು, ಇಲ್ಲ ಕ್ರಿಯೇಟಿವಿಟಿ ಇರ್ತದೆ ನಮ್ಮಲ್ಲಿ, ಆ ಕ್ರಿಯೇಟಿವಿಟಿಯಿಂದ ಅದನ್ನ ಉತ್ಪನ್ನ ಮಾಡ್ತೀವಿ ಅಂತ. ಓಕೆ, ಆ ಕ್ರಿಯೇಟಿವಿಟಿ ಎಲ್ಲಿಂದ ಬಂತು? ಕ್ರಿಯೇಟಿವಿಟಿ ಒಂದು ಫಾರ್ಮ್ ಆಗ್ಬೇಕಾದ್ರೆ ಅದು ಎಲ್ಲಿಂದ ಎಲ್ಲರೂ ಇರ್ಬೇಕಲ್ವ, ಅದಕ್ಕೊಂದು ಹಿಂದ್ಗಡೆಗೆ ಮೂಲ. ಹೀಗೆ ನೋಡಿದ್ವಿ ಅಂತಂದ್ರೆ ಒಂದು ರೀತಿಯಿಂದ ಇದು ಹೇಗೆ ನಮಗೆ ಅನಿಸ್ತದೆ ಅಂತಂದ್ರೆ,
ಬೀಜ ಮೊದಲು ಅಥವಾ ಸೊ ಸಸಿ ಮೊದಲು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಬೀಜ ವೃಕ್ಷ ನ್ಯಾಯ ಅಂತ ಕರೀತಾರೆ. ಬೀಜ ವೃಕ್ಷ ನ್ಯಾಯವನ್ನ ಪರಿಹಾರ ಮಾಡಕ್ ಬರೋದಿಲ್ಲ. ಅದೇ ರೀತಿಯಾಗಿ ಈ ಏನು ಒಂದು ಆತ್ಮ ಮತ್ತು ಅನಾತ್ಮದ ಸಂಬಂಧ ಇದೆಯಲ್ವಾ, ಈ ಆತ್ಮ ಮತ್ತು ಅನಾತ್ಮದ ಸಂಬಂಧ ಅಂತಕ್ಕಂಥದ್ದು ಇದನ್ನ ನಾವು ಯಾವಾಗ್ಲಿಂದ ರಿಲೇಷನ್ ಅಂತಕ್ಕಂಥ ಹೇಳಕ್ಕೋಸ್ಕರ ಸಲುವಾಗಿ ಅದನ್ನ ಅನಾದಿ ಅಂತ ಕರೆದು ಬಿಡ್ತೀವಿ. ನೀವು ಇದಕ್ಕೆ ಉತ್ತರ ಕಂಡುಕೊಂಡಿದ್ರೆ ಅದಕ್ಕೆ ಉತ್ತರ ಸಿಗುತ್ತೆ. ಇಲ್ಲ ಬೀಜ ಮೊದಲು ಅಥವಾ ವೃಕ್ಷ ಮೊದಲು ಅಂತಕ್ಕಂಥದ್ದಕ್ಕೆ ಉತ್ತರ ಸಿಕ್ತಿ ಅಂತಂದ್ರೆ ಅವಾಗ ನಿಮಗೆ ಸೊ ಈ ಜೀವ ಭಾವ ಮತ್ತು ಅಜ್ಞಾನಕ್ಕಿರ್ತಕ್ಕಂಥದ್ದು ಒಂದು ರಿಲೇಷನ್ ಏನದಲ್ಲ ಅದು ಸ್ಪಷ್ಟತೆ ಬರುತ್ತೆ. ಇನ್ನು ನೋಡೋಣ ಮುಂದೆ. ನಿಮಗೆ ಅಷ್ಟು ಯೋಚನೆ ಮಾಡೋದಿದ್ರೆ ಮಾಡಿ, ಮುಂದೆ ಏನಾದರೂ ಶಂಕರ್ ಅದಕ್ಕೆ ಇನ್ನೂ ಏನಾದರೂ ಐಡಿಯಾ ಕೊಡ್ತಾರಂದ್ರೆ ಅವಾಗ ಚಿಂತನೆ ಮಾಡೋಣ ಅಂತ. ಅಂತೂ ಕೂಡ ಈ ವಿಷಯ ಇದು ಅನಾದಿ. ಅನಾದಿ ಅಂದ್ರೆ ಯಾವಾಗ ಹುಟ್ಟಿದಂತು, ಗಡಿಗೆ ಹೊರಗಿನ ಗಡಿಗೆಯನ್ನು ನೋಡಿ ಸಂಸ್ಕಾರ ಹುಟ್ಟಿದಂತು ಅಥವಾ ಸಂಸ್ಕಾರ ಕ್ರಿಯೇಟ್ ಮಾಡಿ ಗಡಿಗೆಯನ್ನು ಉತ್ಪತ್ತಿ ಮಾಡಿತು, ಇದನ್ನ ನಾವು ಅನಾದಿ ಅನ್ನೋದಕ್ಕೆ ನಿನ್ನೆ ಉಪಯೋಗಿಸ್ತೇವೆ. ಸೊ ಹಾಗಾಗಿ ಆ ವಿಷಯವನ್ನ ನಿನ್ನೆ ಸಬ್ಜೆಕ್ಟಿಗೆ ಬಿಟ್ಬಿಡೋಣ. ಇವತ್ತು ಮತ್ತೆ ಒಂದು ಹೊಸ ವಿಷಯವನ್ನು ತೆಗೆದಿದ್ದಾರೆ. ಏನಂತಂದ್ರೆ ಪ್ರಾಗ್ಭಾವ ವಿಧ್ವಂಸ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಪ್ರಾಗ್ಭಾವ ವಿಧ್ವಂಸವನ್ನ ನೋಡೋಣ ಅಂತ. ಮಣ್ಣು ಮತ್ತು ಮಣ್ಣಿನಿಂದ ಉತ್ಪನ್ನವಾಗಿರ್ತಕ್ಕಂತಹ ಗಡಿಗೆ. ಮಣ್ಣಿಗೆ ಮತ್ತು ಗಡಿಗೆಗೆ ಅವಿನಾಭಾವ ಸಂಬಂಧ ಇದೆ. ಇದು ಎಕ್ಸಾಂಪಲ್. ಈ ಎಕ್ಸಾಂಪಲ್ ತರ ತಗೊಳ್ಳಿ, ಆಮೇಲೆ ಇದನ್ನ ದಾಷ್ಟಾಂತಿಕವಾಗಿ ವಿವರಣೆ ಕೊಡೋಣ ಅಂತ. ಮೊದಲು ಎಕ್ಸಾಂಪಲ್ ತರ ನೋಡೋಣ. ಸೊ ಯಾವ ಒಂದು ಮಣ್ಣಿನಿಂದ ಗಡಿಗೆ ಕಾಣಿಸಿಕೊಳ್ತದೋ ಆ ಕಾಣಿಸ್ಕೊಂಡಿರ್ತಕ್ಕಂತಹ ಗಡಿಗೆ ಮತ್ತು ಗಡಿಗೆಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಅಭಾವ ರೂಪದ ಭಾವ, ಇವು ಎರಡೂ ಕೂಡ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದ್ದರೂ ಕೂಡ ಗಡಿಗೆಯನ್ನ ನೋಡಿ ಗಡಿಗೆಯ ಉಪಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲಾ ಯೋಚನೆಗಳು ಗಡಿಗೆ ಒಡೆದೋದುಗಳಿಗೆ ಅದ್ರ ಜೊತೆಗೆ ಅದು ನಾಶ ಆಗಿಬಿಡ್ತದೆ. ನಾವು ನೋಡ್ತೀವಿ ಇದನ್ನ ಸಹಜವಾಗಿ. ಈಗ ಯಾರನ್ನೋ ಒಬ್ಬರನ್ನ ಮದುವೆ ಆಗಿರ್ತೀವಿ, ನಾವು ತುಂಬಾ ಕ್ಯಾಶುವಲ್ ಆಗಿ ತಗೊಳ್ರಿ, ತಮಾಷೆ ಸುಮ್ಮನೆ ನಿಮ್ಮ ಮೇಲೆ ಹಾಕೋಬಿಡ್ರಿ ಸುಮ್ಮನೆ, ಹೊರಗಿನ ಜಗತ್ತನ್ನು. ಸೊ ಯಾರೋ ಮದುವೆ ಆಗ್ತೀವಿ, ಮದುವೆ ಆದ್ಮೇಲೆ ಅವ್ರ ಜೊತೆಗೆ ಒಂದು ರಿಲೇಷನ್, ಒಂದು ಸಂಸ್ಕಾರ ಅಂದ್ರೆ ಅವ್ರ ಬಗ್ಗೆ ಅಭಿಪ್ರಾಯಗಳು ಏನೆಲ್ಲವನ್ನ ಸೊ ಕಟ್ಕೊಂಡಿರ್ತೀವಿ. ಯಾವುದೋ ಕಾರಣಕ್ಕೆ ಸೊ ಪ್ರಾಬ್ಲಮ್ ಆಗಿಬಿಟ್ಟು ಡಿವೋರ್ಸ್ ಕೊಟ್ಟಿವಂತ ನೆಗಳಿಗೆ ಅವಾಗ ಏನೆಲ್ಲವನ್ನ ಯೋಚನೆ ಕಟ್ಟಿಕೊಂಡಿದ್ದೀವೋ ಅದೆಲ್ಲವೂ ಡಿವೋರ್ಸ್ ಕೊಟ್ಟುಗಳಿಗೆ ಹೊರಟೋಗ್ಬಿಡ್ತದೆ ಅದು. ಯಾಕಂದ್ರೆ ಆ ವ್ಯಕ್ತಿಯನ್ನ ನಿಮಿತ್ತ ಮಾಡಿಕೊಂಡಿರ್ತದ. ಹಾಗೆ ಗಡಿಗೆಯನ್ನ ನಿಮಿತ್ತ ಮಾಡಿಕೊಂಡು ಗಡಿಗೆಗೆ ರಿಲೇಟೆಡ್ ಆಗಿರ್ತಕ್ಕಂಥ ಯೋಚನೆ ಇರ್ತಾವ. ಯಾವಾಗ ಗಡಿಗೆ ಒಡೆದೋಗುತ್ತೋ ಆಗ ಅದರ ಎಲ್ಲ ಯೋಚನೆಗಳು ಒಡೆದೋಗ್ಬಿಡ್ತಾವೆ. ಅದು ಎಷ್ಟೇ ಅನಾದಿಯಾಗಿದ್ದರೂ ಕೂಡ ಅದರ ಯೋಚನೆಗಳೆಲ್ಲವೂ ಕೂಡ ಸೊ ಇರಕ್ ಸಾಧ್ಯನೇ ಇಲ್ಲ. ಈಗ ಮಣ್ಣು ಮತ್ತು ಮಣ್ಣಿನಿಂದ ಉತ್ಪನ್ನವಾಗಿರ್ತಕ್ಕಂತಹ ಗಡಿಗೆಯ ಒಂದು ಎಕ್ಸಾಂಪಲ್ ಅಂದ್ರೆ, ಯಾವಾಗ ಗಡಿಗೆ ಒಡೆದೋಗುತ್ತೆ ಅವಾಗ ಗಡಿಗೆಯ ಜೊತೆ ಇರತಕ್ಕಂತಹ ಅದರ ರಿಲೇಟೆಡ್ ಆಗಿರ್ತಕ್ಕಂತಹ ಎಲ್ಲ ಸಂಸ್ಕಾರಗಳ ಭಾವನೆಗಳು ಕೂಡ ನಾಶವಾಗ್ತವೆ. ಸೇಮ್ ಅದೇ ರೀತಿಯಾಗಿ ಯತ್ ಬುದ್ಧಿ ಉಪಾಧಿ ಸಂಬಂಧಾತ್ ಪರಿಕಲ್ಪಿತಂ ಆತ್ಮನಿ ಅಂತ. ಹೆಂಗ ಅಲ್ಲಿ
ತನ್ನದಾಗಿರ್ತಕ್ಕಂತಹ ಗಡಿಗೆ ಅದು ವಸ್ತುತಃ ಗಡಿಗೆ ಅಂತಕ್ಕಂಥದ್ದೇ ಮೊದಲು ಹಿಮ್ಸೆಲ್ಫ್ ಇಲ್ಲವೇ ಇಲ್ಲ. ಯಾಕಂತಂದ್ರೆ ಗಡಿಗೆಯ ರೂಪದಲ್ಲಿ ಮಣ್ಣೇ ಇದೆ. ಮಣ್ಣನ್ನ ಬಿಟ್ರೆ ಗಡಿಗೆಗೆ ಏನಾದ್ರೂ ಸ್ವಂತ ಅಸ್ತಿತ್ವ ಇದೆಯಾ? ಮಣ್ಣನ್ನ ಬಿಟ್ರೆ ಗಡಿಗೆಗೆ ತನ್ನದಾಗಿರತಕ್ಕಂತಹ ಯಾವುದೇ ಅಸ್ತಿತ್ವ ಇಲ್ಲ. ಯಾಕಂತಂದ್ರೆ ಆ ಮಣ್ಣಿನಿಂದನೇ ಆಕಾರ ತಳ ಇರ್ತಕ್ಕಂಥದ್ದು. ಆದ್ರೆ ಮಣ್ಣಿನಕ್ಕಿಂತ ಭಿನ್ನವಾಗಿ ಗಡಿಗೆ ಅಂತ ಅನಿಸ್ಕೊಂಡು ಆ ಗಡಿಗೆಯದ್ದು ವ್ಯಾಪಾರ ಬೇರೆ ಬೇರೆ ಆಗಿರ್ತದೆ. ದಟ್ ಇಸ್ ಸೆಕೆಂಡ್ರಿ. ಆದ್ರೆ ಮಣ್ಣನ್ನ ಬಿಟ್ಟು ಗಡಿಗೆಗೆ ಏನಾದ್ರೂ ಸ್ವಂತ ಅಸ್ತಿತ್ವ ಇದೆಯಾ? ನಾವು ಸ್ಪಷ್ಟವಾಗಿ ನೋಡ್ತೀವಿ, ಮಣ್ಣು ಬೇರೆ ಗಡಿಗೆ ಬೇರೆ ಅಂತ ವ್ಯವಹಾರ ಮಾಡ್ತೀವಿ. ಇಟ್ಸ್ ಎ ರೈಟ್, ತಪ್ಪಲ್ಲ. ಮಣ್ಣು ಬೇರೆ ಮತ್ತು ಗಡಿಗೆ ಬೇರೆ, ಕರೆಕ್ಟ್. ಆದರೆ ವ್ಯವಹಾರಕ್ಕೋಸ್ಕರವಾಗಿರ್ಲಿ. ಆದರೆ ಅದರ ಮೂಲ ವಸ್ತುವನ್ನ ನೋಡಿದ್ವಿ ಅಂತಂದ್ರೆ ಮಣ್ಣಿಗಿಂತ ಭಿನ್ನವಾಗಿ ಗಡಿಗೆಯಲ್ಲಿ ಏನಾದರೂ ಇದೆಯಾ? ಮಣ್ಣಿಗಿಂತ ಭಿನ್ನವಾಗಿ ಗಡಿಗೆಯಲ್ಲಿ ಏನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅದಕ್ಕೊಂದು ಪೇಂಟ್ ಮಾಡ್ತೀರಿ. ಯಾವ್ದಕ್ಕೆ ಪೇಂಟ್ ಮಾಡ್ತೀರಿ? ಗಡಿಗೆಗೆ ಪೇಂಟ್ ಮಾಡ್ತೀರಾ ಅಥವಾ ಮಣ್ಣಿನ ರೂಪದಲ್ಲಿರುವಂತಹ ಆ ಮಣ್ಣಿಗೆ ಪೇಂಟ್ ಮಾಡ್ತೀರಾ? ಮಣ್ಣನ್ನ ತೆಗೆದ್ಬಿಟ್ರೆ ಗಡಿಗೆ ಅಸ್ತಿತ್ವ ಇಲ್ಲ. ನೀವೇನಾದ್ರೂ ಪೇಂಟ್ ಮಾಡಿದ್ರಿ ಅಂದ್ರ ಆ ಮಣ್ಣಿಗೆ ಮಾಡಬೇಕು. ಏನಾದ್ರು ಸೈಜ್ ಹಿಡಿದ್ರಂದ್ರ ಆ ಮಣ್ಣಿಗೆ ಹೇಳಬೇಕು. ಇಷ್ಟು ಲೀಟರ್ ಅಂತ ಏನಾದ್ರೂ ನೀವು ಹೇಳಿದ್ರಂದ್ರೆ ಆ ಮಣ್ಣಿಗೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಅದನ್ನ ಭರಿಸುವಂತದ್ದಾಗ್ಲಿ ಅದನ್ನ ಧರಿಸುವಂತದ್ದಾಗ್ಲಿ ಅದರ ಎಲ್ಲಾನು ಎಕ್ಸ್ಪ್ರೆಸ್ ಎಲ್ಲಾನು ಕೂಡ ಈಗ ಮಣ್ಣೆ ತೋರಿಸದ್ ಬಿಟ್ರೆ ಗಡಿಗೆ ಅಂತಕ್ಕಂಥದ್ದು ವಸ್ತುತಃ ಅಭಾವ ರೂಪ. ಮೊದಲು ಭಾವರೂಪ ಆಗಿತ್ತು, ಈಗ ಅಭಾವ ರೂಪ ಆಯ್ತು ನೋಡ್ರಿ. ಮೊದಲು ಗಡಿಗೆಗೆ ಮತ್ತು ಮಣ್ಣಿಗೆ ನಮಗೆ ನಾಲೆಡ್ಜ್ ಇದ್ದಿಲ್ಲ, ಹಾಗಾಗಿ ಮಣ್ಣು ಬೇರೆ ಗಡಿಗೆ ಬೇರೆ ಅನ್ಕೊಂಡ್ವಿ. ಆದ್ರೆ ಯಾವಾಗ ವಿಚಾರ ಮಾಡಿದ್ವಿ ಅಂತಂದ್ರೆ ಮಣ್ಣಿಗಿಂತ ಭಿನ್ನವಾಗಿ ಗಡಿಗೆ ಅಂತಕ್ಕಂಥದ್ದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಗಡಿಗೆ ಅಂತ ಏನೆಲ್ಲ ಅನ್ಕೊಳ್ತೀವೋ ಅದು ವಸ್ತುತಃ ಮಣ್ಣಿನ ಮತ್ತೊಂದು ವಿಕಾರವೇ ಬಿಟ್ರೆ ಸಪರೇಟ್ ಆಗಿ ಗಡಿಗೆ ಅಂತಕ್ಕಂಥದ್ದು ಮಣ್ಣಿನಕ್ಕಿಂತ ಭಿನ್ನವಾಗಿ ಗಡಿಗೆ ಅಂತಕ್ಕಂಥದ್ದು ಯಾವುದೇ ಇರಕ್ ಸಾಧ್ಯನೇ ಇಲ್ಲ. ಸೊ ಈಗ ಅವನೇನು ಪ್ರಶ್ನೆ ಕೇಳಿದ್ನಲ್ವಾ, ವೆರಿ ಬ್ಯೂಟಿಫುಲ್ ಆಗಿ. ಯಾವ್ದಾದ್ರು ಪ್ರಶ್ನೆ ಒಂದು ಪ್ರಶ್ನೆ ಇರೋದು 192 193 ಎರಡು ಪ್ರಶ್ನೆ ಕೇಳಿದ್ದ. ಭ್ರಮೇಣ ಅಪಿ ಅನ್ಯಥಾ ವಾ ಅಸ್ತು ಜೀವಭಾವ ಪರಾತ್ಮನಃ ತದ್ ಉಪಾದೇಹೇ ಅನಾದಿತ್ವಾನ್ ನಾನಾದೇರ್ ನಾಶಯಿಷ್ಯತೆ ಅಥೋ ಅಸ್ಯ ಜೀವಭಾವೋಪಿ ನಿತ್ಯೋ ಭವತಿ ಸಂಸ್ಕೃತಿಃ ನ ನಿವರ್ತೇತ ತನ್ಮೋಕ್ಷಃ. ವೆರಿ ಬ್ಯೂಟಿಫುಲ್ ಕ್ವಶನ್ ಇಲ್ಲ. ಅವನು ಹೇ ಸ್ವಾಮಿ ಕಥಮ್ಮೆ ಶ್ರೀ ಗುರು, ಹೇ ಮಹಾರಾಜ, ಪ್ರಶ್ನೆಯನ್ನು ಯಾವಾಗಲೂ ನೆನ್ಪಿಟ್ಕೋಬೇಕು. ಪ್ರಶ್ನೆ ನೆನ್ಪಿಟ್ಕೊಂಡ್ರೆ ಅವಾಗ ಇಲ್ಲಿ ಉತ್ತರಗಳು ಅತ್ಯಂತ ತರ್ಕಬದ್ಧವಾಗಿ ನಿಮ್ಗೆ ಸಿಗುತ್ತವ. ಅದು ಅಜ್ಞಾನದಿಂದನಾಗಿರ್ಲಿ, ಮಾಯೆಯಿಂದನಾಗಿರ್ಲಿ, ಎಂಥದ್ರಿಂದನಾಗಿರ್ಲಿ, ಜೀವಂತನ ಕೂಡ ಅದ ಅಂತ ಒಂದು ಪ್ರಶ್ನೆ. ಮತ್ತೆ ಅದಕ್ಕೆ ನಾಶ ಅಂತಕ್ಕಂಥದ್ದು ಇಲ್ಲ. ಯಾಕಂತಂದ್ರೆ ಅದು ದೇಹದಿಂದ ಮಾತ್ರ ಜನನ ಮರಣ ಅಂತ ಕಾಣಿಸ್ಕೊಳ್ತದ. ದೇಹವನ್ನು ನಿಮಿತ್ತ ಮಾಡಿಕೊಂಡು ದೇಹ ಇಲ್ಲದೆ ಹೋದ್ರೆ ಅದು ಯಾವಾಗಲೂ ಇರ್ತದೆ. ಸೊ ಹೀಗೆ ಯಾವಾಗಲೂ ಇರ್ತಕ್ಕಂತಹ ವಸ್ತುವಿಗೆ ಮುಕ್ತಿ ಅಂತಕ್ಕಂಥದ್ದನ್ನ ಹೆಂಗ ನೀವು ಹೇಳ್ತೀರಿ ಅಂತ ಅವನು ಪ್ರಶ್ನೆ ಮಾಡಿದ. ಸೊ
ಸೇಮ್ ಇಲ್ಲಿ ಗಡಿಗೆ ಅಂತಕ್ಕಂಥದ್ದು ಜೀವ. ನಾವು ವ್ಯವಹಾರದಲ್ಲಿ ಪಕ್ಕ ಏನ್ ಮಾಡ್ತೀವಿ ಅಂದ್ರೆ ಮಣ್ಣು ಬೇರೆ ಗಡಿಗೆ ಬೇರೆ ಅಂತ ಮಾಡಿದ್ವಿ. ಗಡಿಗೆ ಸೊ ಜೀವ ಅಂತ ಅರ್ಥ ಮಾಡಿಕೊಡ್ರಿ. ಗಡಿಗೆಯ ವ್ಯವಹಾರವೆಲ್ಲವೂ ಕೂಡ ಈ ಜೀವನ ವ್ಯವಹಾರ. ಓಕೆ, ಗಡಿಗೆ ಎಲ್ಲ ವ್ಯವಹಾರಗಳೆಂದವೋ ಹಾಗೆ ಈ ಜೀವನ ವ್ಯವಹಾರ. ಸೊ ಗಡಿಗೆ ನಾಶ ಆದ್ರೆ ಏನ್ ನಾಶ ಆಗತ್ತೆ ಹೇಳ್ರಿ? ಗಡಿಗೆ ನಾಶ ಆಗೋದ್ರಿಂದ ಗಡಿಗೆಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಸಂಸ್ಕಾರಗಳು ನಾಶ ಆಗುತ್ತಾ ಬಿಟ್ರೆ ಅದರ ಗಡಿಗೆ ಅಂತಕ್ಕಂಥದ್ದು ನಾಶ ಆಗೋದಿಲ್ಲ. ಯಾಕಂತಂದ್ರೆ ಗಡಿಗೆ ಅಂತಕ್ಕಂಥದ್ದು ಮಣ್ಣೇ ಇರ್ತದ, ಮಣ್ಣಿನಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದಲ್ಲ ಅದು. ಹಾಗೆ ಯಾವುದನ್ನ ನಾವು ಇಲ್ಲಿ ಜೀವ ಅಂತ ಕರಿತೀವಿ, ಆ ಜೀವ ಅಂತಕ್ಕಂಥವನು ಸ್ವರೂಪತಃ ಆತ್ಮನೇ. ಆತ್ಮನನ್ನ ಸುಮ್ಮನೆ ಅರ್ಥ ಮಾಡಿಕೋಬೇಕು. ಎಕ್ಸಾಂಪಲ್ ಡೈರೆಕ್ಟ್ ಆಗಿ ತಗೊಳಕ್ಕಿಂತನೂ ಸುಮ್ಮನೆ ಪರಿಚಯ ಮಾಡೋಕ್ಕೋಸ್ಕರ ಆತ್ಮನನ್ನ ಮಣ್ಣಿನ ಸ್ಥಾನದಲ್ಲಿ ಕೂಡಿಸೋಣ, ಜೀವನನ್ನ ಗಡಿಗೆ ಸ್ಥಾನದಲ್ಲಿ ಕೂಡಿಸೋಣ. ಈಗ ಗಡಿಗೆ ನಾಶ ಆಯ್ತು ಅಂತಂದ್ರೆ ಏನ್ ನಾಶ ಆಗತ್ತಾ? ಗಡಿಗೆಯ ನಾಶ ಅಂತಕ್ಕಂತಹದ್ದು ಗಡಿಗೆಯಿಂದ ಉತ್ಪನ್ನವಾಗಿರ್ತಕ್ಕಂತಹ ಭಾವನೆಗಳು ನಾಶವಾಗ್ತಾ ಬಿಟ್ರೆ ವಸ್ತುತಃ ಗಡಿಗೆ ಅಂತಕ್ಕಂಥದ್ದು ಅದಕ್ಕೆ ಏನು ಮೂಲ ಆಧಾರವಾಗಿರ್ತಕ್ಕಂಥದ್ದು ಮಣ್ಣಿದೆಯೋ ಮಣ್ಣು ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಏನ್ ನಾಶ ಆಯ್ತು ಅಂತಂದ್ರೆ ಗಡಿಗೆ ಅಂತಕ್ಕಂತಹ ಮಿಥ್ಯಾಜ್ಞಾನ ನಾಶ ಆಯ್ತು. ಯಾಕಂತಂದ್ರೆ ವಸ್ತುತಃ ಗಡಿಗೆ ಇದ್ದಿಲ್ಲ ಅಲ್ಲಿ. ಅಜ್ಞಾನದಿಂದ ನಾವು ಗಡಿಗೆ ಮತ್ತು ಮಣ್ಣನ್ನ ಎರಡನ್ನ ಬೇರೆ ಬೇರೆ ವ್ಯವಹಾರ ಮಾಡಿದ್ವಿ. ಕರೆಕ್ಟ್. ಯಾಕಂತಂದ್ರೆ ಮಣ್ಣು ಮತ್ತು ಗಡಿಗೆಗೆ ಇರ್ತಕ್ಕಂತಹ ಅವಿನಾಭಾವ ಸಂಬಂಧ ನಮಗೆ ಗೊತ್ತಿದ್ದಿಲ್ಲ. ಹಾಗಾಗಿ ಮಣ್ಣು ಬೇರೆ ಮತ್ತು ಗಡಿಗೆ ಬೇರೆ ಅಂತ ಅರ್ಥ ಮಾಡಿಕೊಂಡಿದ್ವಿ. ಯಾವಾಗ ನಮಗೆ ಗಡಿಗೆಯ ಮಣ್ಣು ಮಣ್ಣೇ ಗಡಿಗೆ ಆಗಿದೆ ಅಂತ ಅರ್ಥ ಆದ್ಮೇಲೆ ಇವಾಗ ಏನು ಹೊರಟೋಯ್ತು ಅಂದ್ರೆ ಏನು ಹೊರಟೋಗ್ಲಿಲ್ಲ. ಗಡಿಗೆ ಅಂತಕ್ಕಂಥದ್ದು ಸಪರೇಟ್ನೆಸ್ ಏನಿತ್ತಲ್ವಾ ಅದು ಹೊರಟೋಯ್ತು. ಶಂಕರರು ಭಾರಿ ಕರೆಕ್ಟ್ ಆಗಿ ಭಾರಿ ತರ್ಕದಲ್ಲಿ ಅದ್ಭುತ. ಅವರು ತರ್ಕ ಮತ್ತು ಅನುಭವ ಎರಡನ್ನು. ಹಾಗೆ ಈ ಜೀವ ಅಂತಕ್ಕಂಥವನು ವಸ್ತುತಃ ಅವನ ಅಧಿಷ್ಠಾನ ಯಾವುದು? ಪ್ರತ್ಯೇಗಾತ್ಮ ಅಥವಾ ಕೂಟಸ್ಥ ಅಂತ ಕರಿತೀವಿ. ಪ್ರತ್ಯೇಗಾತ್ಮ ಅಂತಾನೆ ತಗೊಳ್ಳೋಣ. ಆ ಪ್ರತ್ಯೇಗಾತ್ಮನೇ ಅಜ್ಞಾನದಿಂದ ಈ ವ್ಯವಹಾರದಲ್ಲಿ ಜೀವನಾಗಿ ಕಾಣಿಸಿಕೊಂಡಿದ್ದ. ಮಣ್ಣೇ ಗಡಿಗೆಯಂತೆ ಗಡಿಗೆ ಪ್ರೊಟೆಕ್ಟ್ ಮಾಡಬೇಕು, ಅದು ಒಡೆದೋಗುತ್ತೆ. ಹೀಗೆಲ್ಲ ಸಹಜವಾಗಿರ್ತಕ್ಕಂತಹ ನಮ್ಮ ಯೋಚನೆಗಳು ಉಂಟು. ಅದಕ್ಕೆ ಅಲಂಕಾರ ಮಾಡಬೇಕು, ಅದರ ಕೆಪಾಸಿಟಿ, ಅದರ ಲಿಮಿಟೇಷನ್ನು, ಅದಕ್ಕೇನಾದರೂ ಓಲಾದರೆ ಅದನ್ನು ಪ್ರೊಟೆಕ್ಟ್ ಮಾಡೋದು ಇದೆಲ್ಲನೂ ಕೂಡ ಗಡಿಗೆಯ ಭಾವ. ಗಡಿಗೆ ಅಂತಕ್ಕಂಥದ್ದು ಹೆಂಗ ವ್ಯವಹಾರಕ್ಕೋಸ್ಕರ ಸಲುವಾಗಿ ನಾವು ಕ್ರಿಯೇಟಿವಿಟಿ ಮಾಡಿದ್ವಿ. ಆ ಕ್ರಿಯೇಟಿವಿಟಿಗೆ ಇದೆಲ್ಲನೂ ಕೂಡ ಅಪ್ಲೈ ಆಗತ್ತ. ಗಡಿಗೆ ಒಡೆದೋಯ್ತು ಅಂತಂದ್ರೆ ಏನು ಒಡೆದೋಯ್ತು? ಅದ್ರ ಮೂಲ ಮಟೀರಿಯಲ್ಸ್ ಮಣ್ಣದಲ್ಲ, ಮಣ್ಣು ಹಾಗೆ ಇದೆ ಅಲ್ಲ. ಗಡಿಗೆ ಅಂತಕ್ಕಂಥದ್ದು ವಿಕಾರ ಆಗಿ ಆಕಾರ ತಾಳಿದ್ದು ಮತ್ತೆ ಗಡಿಗೆ ಇಲ್ದಂಗೆ ಅಷ್ಟೇನೆ. ಮಣ್ಣಿಗೆ ಲಾಸ್ ಆಗ್ಲಿಲ್ಲ. ಹಾಗೆ
ಏನು ಜೀವ ಅಂತ ಅನ್ಕೊಂಡಿದ್ದಾನೋ, ಈ ಜೀವ ಅನ್ಕೊಂಡು ಜೀವನದ ಮೇಲೆ ಏನು ಸಂಸಾರ ಕಟ್ಟಿಕೊಂಡಿದ್ದಾನೋ, ಗಡಿಗೆ ಅಂತಕ್ಕಂಥದ್ದು ಜೀವ, ಗಡಿಗೆಯ ಬಗ್ಗೆ ಇರ್ತಕ್ಕಂತಹ ಎಲ್ಲ ಭಾವನೆಗಳು ಸಂಸಾರ. ಗಡಿಗೆ ಯಾವಾಗ ನಾಶವಾಗುತ್ತ ಅವಾಗ ಅದಕ್ಕೆ ರಿಲೇಟೆಡ್ ಇರ್ತಕ್ಕಂಥ ಸಂಸಾರ ಎಲ್ಲನೂ ಕೂಡ ನಾಶ ಆಗುತ್ತೆ. ಈಗ 10ನೇ ದಿನಕ್ಕ ಈ ಅಪರ ಕರ್ಮಗಳನ್ನು ಮಾಡ್ತಾರಲ್ಲ, ಯಾರಾದ್ರೂ ತೀರ್ಕೊಂಡ್ರಂತಂದ್ರೆ 10ನೇ ದಿನಕ್ಕ ಅದಕ್ಕೆ ನೀರನ್ನ ಬಿಡ್ತೇವೆ. ನೀವು ಚೆನ್ನಾಗಿ ಅವು ಯಾರೊಬ್ರು ಒಳ್ಳೆಯವ್ರನ್ನ ಮಾಡಿಸೋರ್ನ, ನೀವು ಅರ್ಚಕರನ್ನ ನೋಡ್ಬೇಕಂತ ತಿಳ್ಕೊಳ್ಬೇಕು. ಅವತ್ತಿನ ದಿನ ಎಷ್ಟು ಬ್ಯೂಟಿಫುಲ್ ಶಾಸ್ತ್ರ ಅದಂತಂದ್ರೆ, ಆ 10ನೇ ದಿವಸಕ್ಕೆ ನಿಮಗ ಮತ್ತು ಅವರಿಗೆ ದೈಹಿಕವಾಗಿರ್ತಕ್ಕಂತಹ ಎಲ್ಲಾ ಸಂಬಂಧಗಳು ನನಗೆ ಮತ್ತು ನಿನಗೆ ಇಲ್ಲ ಅಂತ ನೀರು ಬಿಟ್ಬಿಡೋದು. ನೀರು ಬಿಡಿಸ್ತಾರ ಅವರು. ಯಾಕಂದ್ರೆ ತಿರುಗಿ ಮತ್ತೆ ಅದೇ ದೇಹದಲ್ಲಿ ಬರಕ್ ಸಾಧ್ಯ ಇಲ್ಲ ಅವನು. ಅಲ್ಲಿಗೆ ನಾವಿರೋ ತನಕನೂ ಕೂಡ ಈ ಭೂಮಿ ಮೇಲೆ ಯಾರು ನಮ್ಮಿಂದ ಬಿಟ್ಟು ಹೋಗಿದ್ದಾರೋ ಅವ್ರಿಗೆ ನಮ್ಗ ಇನ್ನು ಆ ರಿಲೇಷನ್ ಇರಕ್ ಸಾಧ್ಯ ಇಲ್ಲ. ಶಾಸ್ತ್ರ ಭಾರಿ ಚೆನ್ನಾಗ್ಯದ. ಶಾಸ್ತ್ರ ಏನಾಗ್ತಿದೆ ಅಂತಂದ್ರೆ, ಪಾಪ ಅದು ಸಂಸ್ಕೃತ ಇರೋದ್ರಿಂದ ಅದನ್ನ ಕೇಳೋ ಮನಸ್ಥಿತಿ ಇಲ್ಲ. ಅದು ಒಂದು ಕರ್ಮ ಮಾಡಿಕೊಂಡ್ಬಿಟ್ಟಿದ್ವಿ ನಾವು. ಅದು ಏನೋ ಅದು ಮಾಡದೇ ಇದ್ರೆ ಏನಾಗತ್ತೇನೋ ಅಂತೇಳಿ ಹೀಗೆ ಮಾಡ್ತಾ ಇದ್ದೀವಿ ಬಿಟ್ರೆ, ಆಕ್ಚುಲಿ ಅದನ್ನ ಏನಕ್ಕೆ ಮಾಡ್ತಾ ಇದ್ದೀವಿ, ಏನಿದೆ ಅದರದ್ದು ಪ್ರೊಸೀಜರ್ ಅಂತ ಹೇಳ್ಬಿಟ್ಟು ವಿಚಾರ ಮಾಡಿದ್ವಿ ಅಂತಂದ್ರೆ 13ನೇ ದಿನಕ್ಕೆ ಅಲ್ಲಿಗೆ ನಿಮ್ಗೆ ಎಲ್ಲ ಸಂಬಂಧಗಳು ಮುಗಿಸಿಬಿಡ್ತೀವಿ ನೀವು ಕಂಪ್ಲೀಟ್ ಆಗಿ. ಕೈಲಾಸ ಅವ್ರನ್ನ ವೈಕುಂಠಕ್ಕನೋ ಕೈಲಾಸಕ್ಕನ್ನ ಕಳಿಸ್ಬಿಟ್ರೆ ಅಂದ್ರೆ ಮುಗಿದೋಯ್ತು. ಅಷ್ಟು ಅದ್ಭುತವಾಗಿದೆ ಅದು. ಏನು ತೀರ್ಕೊಂಡಾಗ ಅಳ್ತಾ ಇದ್ರು 13ನೇ ದಿವಸಕ್ಕೆ ನೀವು ನಗಬೇಕು, ಅಷ್ಟು ಶಾಸ್ತ್ರ ಇದೆ ಅಲ್ಲಿ ಕರೆಕ್ಟ್ ಆಗಿ. ಅದಕ್ಕೆ ಅದೆಲ್ಲನೂ ಕೂಡ ಕರ್ಮಗಳನ್ನು ಮಾಡಿದ್ದಾರೆ. ಅಲ್ಲಿಗೆ ಏನಾಯ್ತು ಅಂತಂದ್ರೆ, ಆ ಗಡಿಗೆ ಜೊತೆ ಇರ್ತಕ್ಕಂತಹ ರಿಲೇಷನ್ಗಳು ಕಂಪ್ಲೀಟ್ ಆಗಿ ಮುಗಿದೋಗ್ಬಿಟ್ಟು ಫಿಸಿಕಲ್ ಆಗಿ ನಮ್ಗೆ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಜನ್ಮದಲ್ಲಿ ಸಂಬಂಧ ಇರಕ್ ಸಾಧ್ಯನೇ ಇಲ್ಲ. ಹಾಗೆ ಅಜ್ಞಾನದಿಂದ ನಾನು ಜೀವ ಅಂತ ಅನ್ಕೊಂಡಿದ್ದೀನಿ. ಯಾವಾಗ ನನಗೆ ಈ ಶಾಸ್ತ್ರದ ಜ್ಞಾನದಿಂದ ನಾನು ಜೀವ ಅಲ್ಲ ಅಂತ ಅನ್ಕೊಳ್ತೀನಿ, ನಾನು ಆತ್ಮ ಅಂತ ಅನ್ಕೊಳ್ತೀನಿ, ಅವಾಗ ಜೀವ ಮತ್ತು ಜೀವನದ ಸಂಸಾರ ಜ್ಞಾನಿಗೆ ಎರಡು ನಾಶ ಆಗಿಬಿಡ್ತಾವ. ಈ ಕ್ಷಣದಾಗ್ಲೇನೆ ಫೈನಲ್ ಆಗಿಬಿಡುತ್ತೆ. ಅದು ಜಡ್ಜ್ಮೆಂಟ್ ಇದ್ದಂಗ ಶಾಸ್ತ್ರ. ಇದು ಏನು ಈಗ 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 ಸುಮ್ಮನೆ ಕೇಳಿ ಮುಂದ ನಿಮಗೆ ಆನಂದ ಸಿಗುತ್ತಂತಲ್ಲ ಶಾಸ್ತ್ರ. ನಿಮ್ಗೆ ಸರಿಯಾಗಿ ಅರ್ಥ ಆಗಿಬಿಟ್ರೆ ಈಗಲೇ ಮುಗಿದೋಗ್ಬಿಡುತ್ತೆ. ಬಟ್ ಅರ್ಥ ಆಗೋದು ಕಷ್ಟ ಇದೆ. ಯಾಕಂತಂದ್ರೆ ನಾವ್ಯಾರು ಅಷ್ಟು ಅಂತಃಕರಣ ಶುದ್ಧತೆ ಇಲ್ಲದೆ ಇರೋದ್ರಿಂದ ಹೀಗೆ ಕೇಳಿದ ತಕ್ಷಣಕ್ಕ ಯಾರೋ ಕೆಲವೊಬ್ರಿಗೆ ಆಗತ್ತೆ, ಕೇಳಿದ ತಕ್ಷಣಕ್ಕೆ ಆಗತ್ತೆ. ಜನಕನಿಗೆ ಆಯ್ತು ಹಾಗೆ ಕೇಳಿದ ತಕ್ಷಣಕ್ಕೆ, ಬುದ್ಧನಿಗೆ ಹಾಗೆ ನೋಡಿದ ತಕ್ಷಣಕ್ಕೆ ಆಯ್ತು, ಹಾಗೆ ರಮಣರಿಗೆ ಆಯ್ತು. ಹಾಗತ್ತೆ, ಇಲ್ಲಂತ ಅರ್ಥ ಅಲ್ಲ. ಆದ್ರೆ ಯಾರು ಈ ಅಂತಃಕರಣ ಶುದ್ಧತೆ ಇಲ್ವೋ, ಅಂತಃಕರಣ ಶುದ್ಧತೆ ಇಲ್ಲದೆ ಇರುವಾಗ ಕೇಳಿದಾಗ ಅರ್ಥ ಆಗತ್ತೆ,
ಬಟ್ ಆದ್ರೆ ಅರ್ಥ ಆದಷ್ಟು ಸಲೀಸಾಗಿ ಅದರ ಜೊತೆಗಿನ ಯೋಚನೆಗಳು ಅಜ್ಞಾನದ ಕಾರಣದಿಂದ ಅವು ಜೀವಂತವಾಗಿ ನಮ್ಮಲ್ಲಿ ಇರುವುದರಿಂದ ಅವ್ರನ್ನೆಲ್ಲ ಒಂದೇ ಬೇರೆಗೆ ನಾಶ ಮಾಡಲಿಕ್ಕೆ ನಮ್ಮ ಜ್ಞಾನ ಅಷ್ಟು ಸಮರ್ಥವಾಗಿರಂಗಿಲ್ಲ. ಜೀವತ್ವಂ ನ ತತಃ ಅನ್ಯತ್ತು ಅಂದ್ರೆ ಈ ಜೀವ ಅಂತ ಏನಿದೆಲ್ವಾ ಅದು ಅನ್ಯ ಅಲ್ಲದು. ಯಾಕಂದ್ರೆ ಹೆಂಗ ಗಡಿಗೆ ಅಂತಕ್ಕಂಥ ಮಣ್ಣಿನಕ್ಕಿಂತ ಭಿನ್ನ ಅಲ್ವೋ, ಗಡಿಗೆ ಅಂತಕ್ಕಂಥದ್ದು ಜಸ್ಟ್ ನಾಮ, ಜಸ್ಟ್ ರೂಪ. ಅಲ್ಲಿ ನಾಮದಿಂದ ರೂಪದಿಂದ ಇರ್ತಕ್ಕಂಥದ್ದು ಮಣ್ಣೆ. ಆದ್ರೆ ಮಣ್ಣನ್ನೋದೆಲ್ಲ ಗಡಿಗಂತೀವಿ. ಮಣ್ಣಿಗೆ ಆಕಾರ ಇರೋದೆಲ್ಲ ಒಂದು ಮುದ್ದೆ ಮಾಡಿಕೊಂಡು ಆಕಾರ ಅಂತ ಹೇಳ್ತೀವಿ, ಅಷ್ಟೇ ವ್ಯತ್ಯಾಸ ಆಗಿರುತ್ತೆ. ಸೊ ಹಾಗಾಗಿ ಏನನ್ನ ನಾವು ಗಡಿಗೆ ಅಂತ ಕರಿತೀವಿ, ಆ ಗಡಿಗೆ ವಸ್ತುತಃ ಮಣ್ಣಿನಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದಲ್ಲ. ಹಾಗೆ ಇಲ್ಲಿ ಜೀವ ಅಂತಕ್ಕಂಥದ್ದು ವಸ್ತುತಃ ಆತ್ಮನಿಗಿಂತ ಭಿನ್ನಲ್ಲ. ಆತ್ಮನೇ ಜೀವ. ಆತ್ಮನೇ ಜೀವ ಯಾಕೆ ಅಂತಂದ್ರೆ ಅಜ್ಞಾನದಿಂದ. ಹೆಂಗ ಅದನ್ನ ಗಡಿಗೆಯನ್ನ ನಾವು ಮಣ್ಣಿನಿಂದ ಭಿನ್ನ ಅಂತ ತಿಳ್ಕೊಂಡಿದ್ವು, ಹಂಗೆ ಇಲ್ಲಿ ನಾವು ಭಿನ್ನ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ತತಃ ಅನ್ಯತು. ಆದ್ರೆ ಆತ್ಮ ಅಂತಕ್ಕಂಥದ್ದೇ ಸ್ವರೂಪೇಣ ವಿಲಕ್ಷಣ. ಅದು ಆತ್ಮ ಇದೆಯಲ್ಲ, ಅದು ಯಾವುದೇ ಲಕ್ಷಣ ಇಲ್ಲದೆ ಇರ್ತಕ್ಕಂಥದ್ದು. ಸುಮ್ಮನೆ ಎಕ್ಸಾಂಪಲ್, ಮಣ್ಣು ಯಾವುದೇ ಲಕ್ಷಣ ಇಲ್ದಿರ್ತಕ್ಕಂಥದ್ದು. ಲಕ್ಷಣ ಅಂತಂದ್ರೆ ಅದು ಇಷ್ಟು ಲೀಟ್ರು, ಇಷ್ಟು ಕೆಜಿ ಅದ್ರ ತುಂಬಕ್ಕೆ ಬರೋದೇ ಇರ್ತಕ್ಕಂಥದ್ದು. ಅದು ಗಡಿಗೆಕ್ಕಿಂತ ಬಹಳ ವಿಲಕ್ಷಣವಾಗಿರ್ತಕ್ಕಂಥದ್ದು. ವಿಲಕ್ಷಣ ಅಂತಂದ್ರೆ ಅದಕ್ಕೆ ಯಾವುದೇ ಲಕ್ಷಣ ಇಲ್ಲ. ಆದರೆ ವ್ಯವಹಾರದಲ್ಲಿ ಮಣ್ಣೆ ಗಡಿಗೆಯಂತೆ ತೋರಿಕೊಳ್ಳುತ್ತೆ. ಸಂಬಂಧದಿಂದ ಗಡಿಗೆ ಮಣ್ಣು ಅಂತಕ್ಕಂತಹ ಸಂಬಂಧದಿಂದ ಆತ್ಮನೋ ಬುದ್ಧ ಮಿಥ್ಯಾಜ್ಞಾನ ಪುರಸ್ಸರ. ಸೊ ಹೆಂಗ ನಾವು ವ್ಯವಹಾರಕ್ಕೆ ಸೊ ಮಣ್ಣೆ ಗಡಿಗಾಗಿ ಕೊಡಗಿ ಅದನ್ನ ಗಡಿಗೆ ತಿಳ್ಕೊಂಡ್ಬಿಟ್ಟು ಮಣ್ಣಿಗಿಂತ ಭಿನ್ನವಾಗಿ ತಿಳ್ಕೊಂಡು ಗಡಿಗೆಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಎಲ್ಲ ವ್ಯವಹಾರ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ನಾನು ಆತ್ಮ ಅಂತಕ್ಕಂಥದ್ದನ್ನ ಮರೆತು ಜೀವ ಅಂತ ಅನ್ಕೊಂಡು ಸೊ ಆ ಜೀವದ ಸಂಬಂಧವಾಗಿರ್ತಕ್ಕಂತಹ ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹ ಇವೆಲ್ಲವನ್ನ ನಿಮಿತ್ತ ಮಾಡಿಕೊಂಡು ನಾನು ಕಪ್ಪಗಿರೋನು, ನನಗೆ ಬಿಳಿ ಇರೋನು, ನನ್ನ ಹೈಟ್ ಇರೋನು, ನನ್ನ ಕುಳ್ಳ ಇರೋನು, ನನ್ನ ಸುಂದರವಾಗಿರೋನು, ನನ್ನ ಸುಂದರತೆ ಇಲ್ಲದೆ ಇರೋನು, ನನ್ನ ಕಿವಿ ಶಾರ್ಪ್, ನನ್ನ ಕಿವಿ ಶಾರ್ಪ್ ಇಲ್ಲ, ನನ್ನ ಕಣ್ಣು ಭಾರಿ ಚೆನ್ನಾಗಿದೆ, ನನ್ನ ಕಣ್ಣು ಚೆನ್ನಾಗಿಲ್ಲ, ನನ್ನ ಮನಸ್ಸು ತುಂಬಾ ಚೆನ್ನಾಗಿದೆ, ನನ್ನ ಮನಸ್ಸು ತುಂಬಾ ಚೆನ್ನಾಗಿಲ್ಲ, ನಂದು ಯಾಕೋ ಬುದ್ಧಿ ಮಂಕಾಗಿದೆ, ನಂದು ಬುದ್ಧಿ ಯಾಕೋ ತುಂಬಾ ತೀಕ್ಷ್ಣವಾಗಿದೆ. ಇದರ ಆಲ್ ಲಕ್ಷಣ. ಇವೆಲ್ಲವೂ ಕೂಡ ಜೀವದ ಸಂಬಂಧದಿಂದ ಉತ್ಪನ್ನವಾಗಿರತಕ್ಕಂತಹ ಕರಣಗಳ ವ್ಯಾಪಾರ. ಯಾವಾಗ ಅದು ಜೀವ ಒಡೆದೋಗಿ ಬಿಡ್ತದೋ ಅವಾಗ ಇದೆಲ್ಲವೂ ಬಿದ್ದೋಗಿ ಬಿಡ್ತಾವ. ಅದಕ್ಕೆ ಶಂಕರರು ಏನ್ ಮಾಡ್ತಾರಂತಂದ್ರೆ, ಈ ಬೇರೆ ಬೇರೆ ಕೆಲವೊಬ್ಬರು ಸಾಧಕರಿಗೆ ಬೇರೆ ಬೇರೆ ಸಿದ್ಧಾಂತದವ್ರ ತರ ಶಂಕರರು ದೇಹವನ್ನು ಶುದ್ಧಿಟ್ಟುಕೊಳ್ರಿ, ಇಂದ್ರಿಯವನ್ನು ಶುದ್ಧಿಟ್ಟುಕೊಳ್ರಿ, ಈ ಕ್ರಿಯೆ ಮಾಡ್ರಿ, ಈ ಊಟ ಮಾಡ್ರಿ,
ಇದನ್ನೆಲ್ಲ ಅವ್ರು ಫಸ್ಟು ಸುಮ್ಮನೆ ಜನರಲ್ ಆಗಿ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಸಲುವಾಗಿ ಹೇಳ್ತಾರೆ ಬಿಟ್ರೆ ವಸ್ತುತಃ ಇದು ಅವ್ರ ಧ್ಯೇಯ ಅಲ್ಲ. ಅವ್ರ ಧ್ಯೇಯ ಏನಂತಂದ್ರೆ ಈ ರಿಲೇಷನ್ ಕಟ್ ಮಾಡಿಬಿಡೋದು ಫಸ್ಟ್. ಈ ರಿಲೇಷನ್ ಕಟ್ ಮಾಡಿಬಿಟ್ರಾಯ್ತಲ್ಲ ಫಸ್ಟ್. ಆ ಮಿಥ್ಯಾ ಜ್ಞಾನದಿಂದ ಕಲ್ಪಿತವಾಗಿರ್ತಕ್ಕಂಥದ್ದು. ಈಗ ಅವನು ಅಲ್ಲಿ ಹಗ್ಗ ಕನ್ಫ್ಯೂಸ್ ಆಗಿಬಿಟ್ಟ, ಹಾವು ಅಂತ ಹೆದರ್ಕೊಂಡ್ಬಿಟ್ಟಿದ್ದಾನೆ. ಈಗ ನೀವು ಅದ ಟಾರ್ಚ್ ಹಾಕಿ ಹಗ್ಗ ಅಂತ ತೋರಿಸೋ ಬದಲು, ಇಲ್ಲ ಹಾವೇನು ಮಾಡೋದಿಲ್ಲ, ಏನು ಹೆದರ್ಕೊಬೇಡ, ಇಲ್ಲ ನಮ್ಮ ತಾತ ಇದ್ದಾನೆ, ನಿನಗೆ ಎಂತ ಹಾವು ಕೊಡಿದ್ರು ಕೂಡಗಿ ಅದನ್ನ ಇಳಿಸ್ಬಿಡ್ತಾನೆ, ನಮ್ಮ ಡಾಕ್ಟರ್ ಇದ್ದಾರೆ, ಸರಿ ಮಾಡ್ತಾರೆ, ಡೋಂಟ್ ವರಿ, ನೀನು ಹೆದರ್ಕೋಬೇಡ ಅಂತ ಹಿಂಗ ಎಷ್ಟು ಜನ್ಮ ಮಾಡಿದ್ರು ಕೂಡ ನಿಮಗೆ ಆ ಭಯ ಅಂತಕ್ಕಂಥದ್ದು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಬೇರೆಯವ್ರ ಕೆಲವೊಂದೆಲ್ಲ ಏನ್ ಮಾಡ್ತಾರೆ, ಸೊ ನಾಮಸ್ಮರಣೆ ಮಾಡು, ಈ ಜಪ ಮಾಡು, ಈ ಏನೇನು ದಿನಕ್ಕೊಂದು 10 ಸಲ ಉಪಾಸನೆ ಮಾಡು. ಇವೆಲ್ಲ ತಪ್ಪತ್ತಿರ್ತಿಲ್ಲ, ನಾನು ತಪ್ಪರ್ಥ ಅಲ್ಲ ಅವು. ಆದ್ರೆ ವೇದಾಂತದ ಸಿದ್ಧಾಂತ ಆಗಲ್ಲ. ವೇದಾಂತದ ಸಿದ್ಧಾಂತ ನೇರವಾಗಿ ಆಪರೇಷನ್ ಆದ್ಮೇಲೆ ಅದು ಹೀಲಿಂಗ್ ಆಗ್ಲಿಕ್ಕೆ ನೀವೇನಾರು ಮಾಡಿಕೊಡ್ರಿ, ದಟ್ ಇಸ್ ಸೆಕೆಂಡ್ರಿ. ಹೀಲಿಂಗ್ ಗಾಯ ಅದು ಬೇಗ ಮಾಯೋದಿಲ್ಲ, ಅದಕ್ಕೆ ಸ್ವಲ್ಪ ನೀವು ಬೇಕಾದ್ರೆ ಹೆಂಗ ಮೆಡಿಸಿನ್ ತಗೋತೋಗುತ್ತೋ ಹಂಗ ಇವೆಲ್ಲ ಮಾಡ್ರಿ. ಆದ್ರೆ ಫಸ್ಟ್ ಆಪರೇಷನ್. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ಪರಿಮಾರ್ಗವ್ಯಂ. 15th ಚಾಪ್ಟರ್ ಗೀತಾ. ಹೀಗೆ ಆಚಾರ್ಯ ಶಂಕರರು ನಮ್ಮ ಮೂಲ, ನಾವು ಯಾವುದನ್ನ ನಾವು ಅಜ್ಞಾನ ಅಂತ ಕರಿತೀವಿ, ಪ್ರಾರಂಭ ಶರೀರದಲ್ಲಿರ್ತಕ್ಕಂಥದ್ದು ತಪ್ಪು ಕಲ್ಪನೆಯಿಂದ ಈ ಎಲ್ಲ ವ್ಯಾಧಿಗಳಿಗೆ ಕಾರಣವಾಗಿರ್ತಕ್ಕಂತಹ ಸೋ ಎಕ್ಸಲೆಂಟ್ ಏನು ಸರ್ಜನ್, ಅದಕ್ಕೆ ಭವರೋಗ ವೈದ್ಯ ಅಂತ ಅವನನ್ನ ಡಾಕ್ಟರ್ ಅಂತ ಅವನು. ಈ ಹೊರಗಿನ ಡಾಕ್ಟ್ರು ಶರೀರ ವೈದ್ಯರು, ಭವರೋಗ ವೈದ್ಯರಲ್ಲ, ಮನೋರೋಗ ವೈದ್ಯರಲ್ಲ, ಶರೀರ ವೈದ್ಯರು. ಎಲ್ಲ ಅದು ಅಲೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು, ನ್ಯಾಚುರೋಪತಿ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಫಿಸಿಯೋಥೆರಪಿ, ವಾಟ್ ಎವರ್, ದೀಸ್ ಆರ್ ಆಲ್ ಟ್ರೀಟ್ಮೆಂಟ್ ಓನ್ಲಿ ಫಿಸಿಕಲ್ ಬಾಡಿ ಅಡ್ರೆಸ್. ಅದಕ್ಕಿಂತ ಯಾಕೆ ಶಂಕರರು ದೊಡ್ಡವರಾಗ್ತಾರೆ ಅಂತಂದ್ರೆ, ಇವರು ಆ ಭವರೋಗ ವೈದ್ಯರು. ಅದ್ರ ಮೇಲೆ ಇರ್ತಕ್ಕಂಥ ಸೂಕ್ಷ್ಮ ಶರೀರ, ಅದ್ರ ಮೇಲೆ ಇರ್ತಕ್ಕಂಥ ಕಾರಣ ಶರೀರ, ಅಲ್ಲಿ ಆಪರೇಷನ್ ಮಾಡಿಬಿಡ್ತಾರೆ ಫಸ್ಟ್. ಒನ್ಸ್ ಅಗೇನ್ ಶಾಸ್ತ್ರ ಅಂತಕ್ಕಂತಹ ಕತ್ತರಿ ಹಿಡಿದ್ಬಿಟ್ಟು ಗುರು ಅಂತಕ್ಕಂಥ ಒಮ್ಮೆ ಆಪರೇಷನ್ ಮಾಡಿಬಿಟ್ನಂದ್ರೆ ಇಟ್ ಇಸ್ ಸಕ್ಸಸ್ಫುಲ್. ಹಾಗಾಗಿ ಯಾಕೆ ನಾವು ಶಂಕರ್ ನೆನಪು ಮಾಡಿಕೋಬೇಕು? ಸ್ತೋತ್ರಗಳನ್ನ ಹೇಳೋದು ಇಟ್ ಸೆಕೆಂಡರಿ. ಫಸ್ಟು ಸುಮ್ಮನೆ ದೊಡ್ಡವರು ಶಂಕರು ದೊಡ್ಡವರು ಹಂಗ್ ಹೊಗಳೋದು, ದಟ್ ಇಸ್ ಆಲ್ಸೋ ಅದಲ್ಲ. ಅದು ಶಂಕರ ಹೃದಯ ಏನು, ನಮಗೇನು ಉಪಕಾರ ಮಾಡಿದ್ದಾರೆ ಅದು ಒಂದ್ಸಲ ನಮ್ಗೆ ಗೊತ್ತಾಯ್ತಂದ್ರೆ ನಮ್ಮ ಆರಾಧ್ಯ ದೈವ ಅದು, ಮತ್ತೆ ಯಾರು ಬೇಕಾಗಿಲ್ಲ ನಮಗೆ. ಸೊ ಹಾಗಾಗಿ ಸಾವಿರ ವರ್ಷ ಆದರೂ ಕೂಡ ಹೃದಯದಲ್ಲಿ ಶಂಕರ ಇದ್ದಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ
Thank you, sir. Thank you. Yes. Thank you, sir.